ಬಂಧುಗಳೇ, ಸೊ ಗಿರ್ಜಾವನ್ ತೋಪು ಅಂತಕ್ಕಂಥ ಸ್ಥಳ ಇದು. ತಾವಿಲ್ಲಿ ವೀಕ್ಷಣೆ ಮಾಡಬಹುದು. ಈ ಹಿಂದೆ ಇಲ್ಲಿಗೆ ಬಂದು ವಿಡಿಯೋ ಮಾಡಿದೆ. ಸೊ ಇಂದು ವಿಶೇಷ ಪೂಜೆಯನ್ನ ಈ ಒಂದು ಗಿರ್ಜಾವನ್ ತೋಪಲ್ಲಿ ಸಲ್ಲಿಸಲಾಗುತ್ತೆ. ತಾವಿಲ್ಲಿ ವೀಕ್ಷಣೆಯನ್ನ ಮಾಡಬಹುದು. ಸೊ ನಮ್ಮ ಸುಬ್ಬಣ್ಣ ಅವ್ರು ಕರ್ಕೊಂಡ್ ಬಂದಿದ್ದಾರೆ. ಸರ್, ಈ ಒಂದು ಗಿರ್ಜಾವನ್ ತೋಪ್ಗೆ ಕೊಂಗಳಿ ಮಲ್ಲಪ್ಪ ಅವರು ಇಲ್ಲಿ ಬಂದು ಇಲ್ಲಿ ಪಾದ ಪೂಜೆಯನ್ನ ಮಾಡಿಕೊಂಡು ತದನಂತರ ಕೊಂಗಳಿ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯಕ್ಕೆ ಹೋಗ್ತಾರೆ ಅಂತಕ್ಕಂಥ ಒಂದು ಸಂದೇಶವನ್ನ ತಿಳಿಸಿದ್ದಾರೆ. ಸೊ ವರ್ಷಕ್ಕೊಂದ್ಸಲ, ನಾನು ಈಗಾಗ್ಲೇ ಹೇಳಿದ್ದೀನಿ, ವರ್ಷಕ್ಕೊಂದ್ಸಲ ಮಹಿಳಾ ಭಕ್ತಾದಿಗಳಿಗೆ ದರ್ಶನ ಭಾಗ್ಯವನ್ನ ಕರುಣಿಸ್ತಾರೆ. ಸೊ ಏನು ಈ ಒಂದು ಗಿರ್ಜಾವನ್ ತೋಪ್ಗೆ ವರ್ಷಕ್ಕೊಂದ್ಸಲ ಬರ್ತೀನಿ ಅಂತಕ್ಕಂಥ ಒಂದು ಮಾಹಿತಿಯನ್ನ ಈ ಹಿಂದೆ ನಮ್ಮ ಅರ್ಚಕರು ತಿಳಿಸಿದ್ರು. ಸೊ ಅದರಂತೆಯೇ ಇಂದು ವಿಶೇಷ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಈ ಸಂಬಂಧಿತ ಹೆಚ್ಚಿನ ಮಾಹಿತಿನ ನಮ್ಮ ಸುಬ್ಬಣ್ಣ ಅವ್ರು ನೀಡ್ತಾರೆ. ಸೊ ಅವ್ರೇನ್ ಹೇಳ್ತಾರೆ ಕೇಳೋಣ ಬನ್ನಿ. ಪ್ರಾರಂಭಿಸಿ ಸುಬ್ಬಣ್ಣ. ಶ್ರೀ ಕೊಂಗಳಿ ಮಲ್ಲಿಕಾರ್ಜುನ ಸ್ವಾಮಿ ಜಾತ್ರಾ ಮಹೋತ್ಸವ ಅಂಗವಾಗಿ ಇಲ್ಲಿ ಜಾತ್ರೆ ವರ್ಷಕ್ಕೊಂದ್ಸರಿ ಶಿವರಾತ್ರಿ ಮತ್ತೆ ಯುಗಾದಿ ಮಧ್ಯೆ, ಶಿವರಾತ್ರಿ ಹಬ್ಬದ ಯುಗಾದಿ ಮಧ್ಯೆ ನಡೆಯುತ್ತೆ ಸರ್. ಇಲ್ಲಿ ಹೌದು 3 ದಿನ 18 ಹಳ್ಳಿ ಗ್ರಾಮಸ್ಥರು ಸೇರ್ ಮಾಡ್ತಾರೆ ಸರ್. ಇಲ್ಲಿ ಬರ್ತಕ್ಕಂತ ಜನ ನಮ್ ಸುತ್ತಮುತ್ತ ಹಳ್ಳಿ ಕರ್ನಾಟಕದಿಂದ ಜಾಸ್ತಿ ಬರ್ತಾರೆ ಸರ್. ಇಲ್ಲಿಗೆ ಕರ್ನಾಟಕದಿಂದ ಹೆಚ್ಚಿನ ಜನ ಬರ್ತಾರೆ. ಕರ್ನಾಟಕ ನಂಜನಗೂಡು ತಾಲೂಕು, ಮೈಸೂರು ಏನ್ ಜಿಲ್ಲೆ ಇದೆ ಆ ಕಡೆ ಎಲ್ಲ ನಿಮ್ಮ ಯಬ್ನಾಡ್ ಸೈಡ್ ನಿಂದ ಇಲ್ಲಿ ಬರ್ತಾರೆ ಸರ್. ಏನ್ ಜಾತ್ರಾ ಮಹೋತ್ಸವ, ಏನ್ ಉತ್ಸವ ಮೂರ್ತಿ ಇಲ್ಲಿ ಬರ್ತಂದ್ರೆ ನಮ್ಗೆ ಈಗ ಕರೆಕ್ಟಾಗಿ 10-10ವರೆಗೆ ಕೊಂಡ ಇರ್ತಾರಲ್ಲ ಸರ್ ಗುರುಗಳು. 10-10 ಅಲ್ಲಿಂದ ಕನ್ನಡ ಇರ್ತಾರೆ ಸರ್. ಅಲ್ಲಿಂದ 10 ರಾತ್ರಿ 10 ಬರ್ತದೆ ಸರ್. 10 ಸುಮಾರು ಇಲ್ಲಿ 11 ಗಂಟೆ ಬಂದು ಸೇರ್ಬೋದು ಅವರು. ಇಲ್ಲಿ 11 ಗಂಟೆಗೆ ಇಲ್ಲಿ ಬಂದು 11 ಗಂಟೆ ಸೇರಿದಾಗ ಇಲ್ಲಿ ಪಾದ ಪೂಜೆ ನಡುತ್ತೆ ಸರ್. ಗಿರ್ಜಮ್ಮ ಅವರು ಪಾದ ಪೂಜೆ ಮಾಡಿದಾಗ ಎಷ್ಟು ಕಿಲೋಮೀಟರ್ ಇದೆ ಸುಬ್ಬಣ್ಣ? ಸುಮಾರು ಒಂದು 6 ಕಿಲೋಮೀಟರ್ 6 ಕಿಲೋಮೀಟರ್ ಬತ್ತಾ ಸರ್. 6 ಕಿಲೋಮೀಟರ್ ನಡ್ಕೊಂಡೇ ಬರ್ತಾರೆ. ಹೋಗ್ಬೇಕು ನಡಬೇಕು, ಬರ್ಬೇಕು ನಡ್ಬೇಕು. ನಡ್ಕೊಂಡು ಹೋಗೋದು. ಜನಗಳು ಬರ್ತಾರೆ ಸರ್. ಜನ 24 ಓಡಾಡ್ತಾರೆ, ಬೆಳಗಾನ ಇರ್ತಾರೆ ಜನ ಬರ್ತಾ ಇರ್ತಾರೆ. ಭಕ್ತಾದಿಗಳ ಸಂಖ್ಯೆ ಇರ್ತದೆ. ಇಲ್ಲಿಂದ ಪಾದ ಪೂಜೆ ಮುಗಿಸ್ಕೊಂಡು ದೇವರು ಇಲ್ಲಿಂದ ಕನ್ನಡ ತಗೊಂಡು ಹೋಗುತ್ತೆ ಸರ್. ಹೋಗುತ್ತೆ. ಅಲ್ಲಿ ಮುಂದ್ಗಡೆ ಆರ್ಚ್ ಇದೆ ಅಲ್ಲ ಸರ್. ಅಲ್ಲಿ ಆರ್ಚ್ ಇದೆ. ಹೌದು ಹೇಳಿ. ಆರ್ಚ್ ಹತ್ರ ಬಂದು ಸ್ಟಕ್ ಆಯ್ತ. ಅಲ್ಲಿಂದ ನಿಧಾನಕ್ಕೆ ಹೋಯ್ತ ಸರ್ ದೇವ್ರು. ಅಲ್ಲಿಂದ ಎಮ್ಕ ಮಕ್ಕ ಇರ್ತಾರಲ್ಲ ಸರ್, ಏನಾರ ಅವ್ರ ಊನರ್ ಹಾಕಕ್ ಹೋಗಲ್ಲ, ಜೆನ್ಸಿ ಹಾಕೋದು. ಅಲ್ಲಿಂದ ನಿಧಾನ ಕುಸ್ತಿ ಕರೆಕ್ಟ್ 3ವರೆಗೆ ನಮ್ಗೆ ಮುಂದ್ಗಡೆ ಒಂದ್ ಊರ್ಗಡೆ ಅವಳದಾರ್ತಿ ಮುತ್ನಾರ್ತಿ ಎತ್ತಾರೆ ಸರ್. ಓಕೆ. ಅವಳದಾರ್ತಿ ಮುತ್ನಾರ್ತಿ ಎತ್ತಿನ ಮೇಲೆ ಮಹಿಳೆಯರು ಅಲ್ಲಿಂದ ಮುಂದಕ್ಕೆ ದೇವ್ರು ಬೆಟ್ಟಕ್ಕೆ ಹೋಗುತ್ತೆ. ಬೆಟ್ಟಕ್ಕೆ ಹೋಗಿ ಅಲ್ಲಿ ತಿರುಗಿ ಬೆಳಿಗ್ಗೆ ನಾವು ಬೆಟ್ಟಕ್ಕೆ ದೇವ್ರು ಹೋದ್ಮೇಲೆ ಸರ್ ಬೆಳಿಗ್ಗೆ 3:30 4 ಗಂಟೆ ಬೆಂಕಿ ಹಾಕ್ಬೋದು ನಾವು. ಕೊಂಡಕ್ಕೆ ಬೆಂಕಿ ಹಾಕ್ತೀರಾ? ಬೆಂಕಿ ಹಾಕಿ ಬೆಳಿಗ್ಗೆ 8-8ವರೆಗೆ ಕೊಂಡ ಮುಗಿತೆ ಸರ್. ಯಾವ್ದು ಒಂದೇ ಮರ ಅಂದ್ರೆ? ಕಗ್ಲಿ ಮರ ಸರ್. ಅದು ಒಂದೇ ಮರ, ಒಂದೇ ಜಾತಿ ಮರ. ಇವತ್ತು ಹಾಕ್ಬೇಕು. ಅದು 4 ದಿನ ತರದ್ ಇಡಗಿಲ್ಲ. ಗೊತ್ತು, ಅದು ಹೇಳಿದ್ರಲ್ಲ. ಇವತ್ತೇ ಹಾಕ್ಬೇಕು. ಇವತ್ತೇ ತರದು ಇವತ್ತೇ ಹಾಕ್ಬೇಕು. ಈಗ ಸಾಯಂಕಾಲ 3:00 ಬೆಂಕಿ ಹಾಕಿ ಸರ್ ಬೆಳಿಗ್ಗೆ 8ವರೆಗೆಲ್ಲ ಕೊಂಡ ಈ ಪೂಜೆ ಪತ್ರ ಪಾದ ನಟೇಶಣ್ಣ, ನಟೇಶ್ ದೇವ್ರು ಅವರು ಕೊಂಡಾಯವ್ರೆ. ಅವರು ಸರಿ. ಆ ಕೊಂಡ ಮುಗಿದ ತಕ್ಷಣ ಅಲ್ಲಿ 18 ಗ್ರಾಮಸ್ಥರಿಂದ ನಾಡ ದೇಶದ ಗ್ರಾಮಸ್ಥರ ಎಲ್ಲರಿಗೂ ಪ್ರಸಾದ ವಿನಿಯೋಗ. 10,000 ಜನ ಮೇಲ್ ಸೇರುತ್ತೆ ಸರ್. ಅಲ್ಲಿ 10,000 ಜನ ಅನ್ನ ಬೋಂದಿ ಪ್ರತಿಯೊಂದು ಮುದ್ದೆ ಅವರ ಸರ್ ಪ್ರತಿಯೊಂದು ಇರುತ್ತೆ ಸರ್. ಅವ್ರ ಎಲ್ಲಾ ಗ್ರಾಮದವ್ರು ಒಂದೊಂದು ನೇಮಿಸ್ಕೊಂಡಿರ್ತಾರೆ. ಅಲ್ಲಿ ಎಲ್ಲಾ ಗ್ರಾಮದವ್ರು ಬಾಳೆ ತರೋರು, ಕೊಂಡ ಬೇಸೋಕವ್ರು, ಕೊಂಡದ ಮುಂಡ್ ತರೋರು, ಬೇಳೆ ಸಾರು ಮಾಡೋರು, ಮುದ್ದೆ ಮಾಡೋರು ಅಂದವರು, ಈ ತರ 18ವರೆಗೆ ಹಂಚಿರ್ತಾರೆ. ಅದ್ ಮುಗಿದ ತಕ್ಷಣ 5-5ವರೆಗಲ್ಲಿ ಊಟ ತಿಂಡಿ ಪ್ರಸಾದ ಎಲ್ಲ ಮುಗಿತ್ ಸರ್. ಆಮೇಲೆ ರೆಸ್ಟ್ ಇರ್ತಾನೆ. ಹೌದು. ತಿರುಗಿ ಬೆಳಿಗ್ಗೆ ಬುಧವಾರ ಬೆಳಿಗ್ಗೆ ಬಂದು ಅಲ್ಲಿಂದ ಇತ್ತಗತ್ತೆ ಸರ್. ಯಾವ್ದು ಪೆಟ್ಟಿಗೆ ಬರುತ್ತೆ. ಕೊಂಗಳಿ ಮಲ್ಲ ಪುಷ್ಯ ಮೂರ್ತಿ ಪೆಟ್ಟಿಗೆ ಬರುತ್ತೆ. ಕೊಂಡಾದವ್ರು ಮುಂದ್ ಬರ್ತಿರ್ತಾರೆ, ಹಿಂದೆ ಪೆಟ್ಟಿಗೆ ಬರುತ್ತೆ. ಆ ಪೆಟ್ಟಿಗೆ 1000 ಸಂಖ್ಯೆಲಿ ಲೇಡೀಸ್ ಸೇರ್ತಾರೆ ಸರ್ ಅಲ್ಲಿಗೆ ಜಾತ್ರೆಗೆ. ಇವತ್ ನೈಟು ಬುಧವಾರ ಬೆಳಿಗ್ಗೆ ಮಾತ್ರ ದೇವ್ರ ನೋಡಕ್ ಅವಕಾಶ ಅವ್ರಿಗೆ. ನೈಟು ಮತ್ತೆ ಬುಧವಾರ ಸಾಯಂಕಾಲ 2 ಗಂಟೆ ಇರ್ಬೋದು ಸರ್. ಅದು ದೇವಸ್ಥಾನ ಹೋಗಿಲ್ಲ ಅವರು. ಈ ಊರಲ್ಲಿ ಮಾತ್ರ, ಊರಲ್ಲಿ ಅಲ್ಲಿ ಆರ್ಚ್ ಇದೆಲ್ಲ, ಆ ಊರಲ್ಲಿ ಮಾತ್ರ ಕೊಂಗಳಿ ಹಳ್ಳಿ ಮರದ ಹತ್ರ ಮಾತ್ರ ದೇವ್ರ ನೋಡಕ್ ಅವ್ರಿಗೆ ಅವಕಾಶ ಉಂಟು. ಆದ್ರೆ ಮುಂದಕ್ಕೆ ಯಾರು ಬರಂತ ಪದ್ಧತಿ ಇಲ್ಲ ಸರ್. ಅದು ಆರ್ಚ್ ಇಂದ ಮುಂದಕ್ಕೆ ಹೋಗಿಲ್ಲ. ಅದೆಲ್ಲ ಬುಧವಾರ ದಿನಕ್ಕೆ ರಾತ್ರಿಗೆ ಫುಲ್ ಆಲರ್ವೆ. ಬೆಳಿಗ್ಗೆ ಇಷ್ಟೊತ್ತಿನ ಸ್ಟಾರ್ಟ್ ಸರ್. ಅದು ಈಗ ಅಂದ ನಡತಿರುತ್ತೆ ಎಲ್ಲ ಆದ್ರೆ ಈಗ ಸ್ಟಾರ್ಟ್ ಆದ್ದು ಬೆಳಿಗ್ಗೆ ನಿಮ್ಗೆ ಸುಮಾರು 9 ಗಂಟೆವರೆಗೂ ಜನ ಓಡಾಡ್ತಾರೆ. ಏನು ಭಯ ಇಲ್ಲ. ನೈಟ್ ಬೆಡ್ತಲ್ಲಿ ಮಾತ್ರ ನಿಮ್ಗೆ ಮಧ್ಯಾಹ್ನ 2:15 ಗಂಟೆ ಅನ್ನ ಪ್ರಸಾದ ನಡೀತಾ. ಬೆಟ್ಟದಲ್ಲಿ ಪ್ರಸಾದ 18 ಹಳ್ಳಿ ಗ್ರಾಮಸ್ಥರು ಮಾಡಿ ಬಂದಂತ ಭಕ್ತರಿಗೆ 10,000 ಜನ ಮೇಲೆ ಸೇರುತ್ತೆ ಅಲ್ವಾ ಸರ್. ಅಲ್ಲಿ ಅವ್ರಿಗೆಲ್ಲ ಪ್ರಸಾದ ವಿನಿಯೋಗ ಯಾರಿಗೂ ಮಿಸ್ ಇಲ್ಲ. ಊಟ ತಿಂಡಿ ಶಿಸ್ತೈತೆ ಸರ್, ಏನು ಪ್ರಾಬ್ಲಮ್ ಇಲ್ಲ. ಸೊ ಇದು ವಿಶೇಷ ಪೂಜಾ ಕಾರ್ಯಕ್ರಮ. ವಿಶೇಷ ನಮ್ಗ ಅವರ ಒಳ್ಳೆ ಮುದ್ದೆ. ಅಣ್ಣವ್ರು ಕೊಡಿ ಹಂಗೆ ಸ್ವಲ್ಪ ಮೈಕ್. ಇಲ್ಲ ಮಾತಾಡಿ ಗುರುಗಳು, ಏನಿಲ್ಲ. ಅವ್ರು ಹೇಳೈತೆ ಎಲ್ಲ ಹೇಳ್ಬಿಟ್ರು. ನಿಮ್ದು ಊರು, ಎಷ್ಟು ವರ್ಷದಿಂದ ಬರ್ತೀರಾ, ಏನು ಇದು ಒಂದು ಮಹತ್ವ ಏನು, ನಿಮ್ಮ ಅನಿಸಿಕೆ ಅಷ್ಟೇ ಹೇಳಿ ಗುರುಗಳು. ಸುಮಾರು ವರ್ಷದಿಂದ ಬಂದಿದ್ದೆ ನಮ್ಮ ತಂದೆ ಕಾಲದಿಂದನು. ನಾನು ಚಿಕ್ಕ ವಯಸ್ಸಿಂದ ಬಂದಿದ್ದೀನಿ ಇಲ್ಲಿಗೆ. ಇಲ್ಲಿ ತುಂಬಾ ನಂಬಿದೀವಿ ನಾವು. ಒಳ್ಳೆ
ನಮ್ಗೆ ಅನುಭವ ಆಗಿದೆ, ಒಳ್ಳೇದಾಗಿದೆ. ಹಾಗೆ ಮತ್ತೆ ಹಲಸಿನಕಾಯಿದು ಒಂದ್ ನಿಮಿಷ ಹೇಳಿ ಗುರುಗಳೇ. ಹಲಸಿನಕಾಯಿ ಮತ್ತೆ ಮುದ್ದೆ ತುಂಬಾ ಫೇಮಸ್ ಇಲ್ಲಿ. ಜನ ಅಷ್ಟೇ ನಂಬಿದ್ದಾರೆ, ದೇವ್ರಿಗೂ ಅಷ್ಟೇ ಒಳ್ಳೇದ್ ಮಾಡ್ಕೊಂಡು ಬಂದಿದ್ದಾರೆ. ಎಲ್ರಿಗೂ ಸರ್ವ ಜನ சுக்கினா போது, எல்லோரும் ஒಳ್ಳேதாகி. நான் இங்க கீழ இருந்து வந்தவங்க. தமிழ்நாட்டுல இங்க 35 வருஷமாச்சு. 35 வருஷமா நாங்க பக்கத்துல தோட்டம் ஜமீன் வச்சு பார்த்துட்டு இருக்கிறோம் எல்லாம். சரி, 35 வருஷமா நாங்க சாமி நம்பித்தான் இங்க இருக்கிறோம். எல்லாமே நல்லபடியா நடந்துட்டு இருக்குது இது வரல. எந்த பிரச்சனையும் இல்லாம எல்லாமே கிரிஜம்மா எங்களுக்கு துணை இருக்கிறோம். அப்படியா? சூப்பர் சூப்பர். அவ்வளவுதான். கொங்கலி மல்லிகார்ஜுனுக்கு அமாவாசை மித்த டைம் கிடைக்கிற போது போயிட்டு வருவோம். பக்கத்துல இருக்கிறனால அடிக்கடி போயிட்டு வருவோம். மெயினா நாங்க கிரிஜம்மாவை நம்பி நம்ம இங்கதான் கும்பிட்டு இருக்கிறோம். அதிகமா கிரிஜம்மாவை கும்பிடுவோம். அதனால எங்களுக்கு ரொம்ப நன்றி, ரொம்ப நன்றி. ಓಂ ಶ್ರೀ ಹರಹರ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಗಿರ್ಜಾವನ್ ತೋಪು ಅಂತ ಇದೆ. ಸೊ ಗಿರ್ಜಾವನ್ ತೋಪಿಗೆ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿಯವರ ಗದ್ದಿಗೆ ಪ್ರವೇಶವನ್ನು ನೀಡಿ ಮಹಿಳಾ ಭಕ್ತಾದಿಗಳಿಗೆ ದರ್ಶನ ಭಾಗ್ಯ ದೊರೆಯಲಿದೆ. ನಾಳೆ ಬೆಳಗ್ಗೆ ಸರಿಸುಮಾರು 7 ರಿಂದ 8 ಗಂಟೆ ಸಮಯಕ್ಕೆ ಕೊಂಡೋತ್ಸವ ಪೂಜಾ ಕಾರ್ಯಕ್ರಮ ಇರುತ್ತದೆ. ಭಕ್ತಾದಿಗಳು ಕೊಂಡೋತ್ಸವ ವಿಡಿಯೋ ಮತ್ತು ಗಿರ್ಜಾವನ್ ತೋಪಿನ ಒಂದು ವಿಡಿಯೋ ಹಾಗೂ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿಯವರ ದರ್ಶನವನ್ನು ಪಡೆದು ಪುನೀತರಾಗಿ. ಓ, ಕಥೆನೂ ಇದೆಯಾ? ಹಾಂ ಹಾಂ ಹಾಂ. ಅದಕ್ಕೆ ಜನ ಕಮ್ಮಿ. ತಮಿಳುನಾಡು ಪೊಲೀಸ್ ಬಂದೋಬಸ್ತ್. ಸೊ ಏನು ಈ ಒಂದು ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿಯವರ ದೇವರ ಸನ್ನಿಧಿ ತಮಿಳುನಾಡಿನಲ್ಲಿದ್ದರೂ ಸಹ ಇಲ್ಲೆಲ್ಲ ಕರ್ನಾಟಕದವರೇ ಜನಜೀವನವನ್ನು ನಡೆಸ್ತಾ ಇದ್ದಾರೆ. ಸೊ ತಮಿಳುನಾಡು ಪೊಲೀಸ್ ಬಂದೋಬಸ್ತನ್ನು ಅಳವಡಿಸಲಾಗಿದೆ ಬಂಧುಗಳೇ. ಸೊ ಜಾತ್ರೆಯ ವೈಭೋಗ ಕೊಂಗಳ್ಳಿ ಗ್ರಾಮದಲ್ಲಿ ಜಾತ್ರೆಯ ಒಂದು ಸಂಭ್ರಮಾಚರಣೆಯ ವಿಡಿಯೋ ವೀಕ್ಷಣೆಯನ್ನು ಭಕ್ತಾದಿಗಳು ಕಣ್ತುಂಬಿಕೊಂಡ್ರಪ್ಪ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೇವರು ಗಿರ್ಜಾವನ್ ತೋಪಕ್ಕೆ ಹೋಗುತ್ತೆ ಅಂತಕ್ಕಂಥ ಒಂದು ಮಾಹಿತಿ ಇದೆ. ದಯವಿಟ್ಟು ಭಕ್ತಾದಿಗಳು ನಿರೀಕ್ಷಿಸಿ. ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಗಿರ್ಜಾವನ್ ತೋಪಿನಲ್ಲಿ ಒಂದು ಪಾದ ಪೂಜೆಯ ವಿಶೇಷ ಪೂಜೆಯ ಒಂದು ಕಾರ್ಯಕ್ರಮವಿರ್ತದೆ. ಈಗಾಗಲೇ ನಮ್ಮ ಸುಬ್ಬಣ್ಣವರು ಮಾಹಿತಿಯನ್ನು ನೀಡಿರ್ತಾರೆ. ಅದರಂತೆ ವಿಡಿಯೋ ವೀಕ್ಷಣೆಗಳನ್ನ ತೋರ್ಪಡಿಸ್ತೀನಿ. ಓ, ಎಲ್ಲ ಮಲಗ್ಬಿಟ್ಟವ್ರೆ ಸುಬ್ಬಣ್ಣವ್ರೆ. ಈಗಾಗಲೇ ಬಂಧುಗಳೇ ನಟರಾಜ್ ಬುದ್ಧಿಯವರ ಮನೆಯ ಒಂದು ಪರಿಚಯವನ್ನು ಮಾಡಿಕೊಟ್ಟಿದ್ದೀನಿ. ಸೊ ನಟರಾಜ್ ಬುದ್ಧಿಯವರ ಮನೆಯಿಂದ ದೇವರು ಗಿರ್ಜಾವನ್ ತೋಪಕ್ಕೆ ಹೋಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ. ಸೊ ಇದು ಕೊಂಗಳ್ಳಿ ಗ್ರಾಮ. ಇದು ನಾವು ಏನು ಈ ಒಂದು 2 ಆರ್ಚಿಂದ ಸ್ವಲ್ಪ ಮುಂದೆ ಹೋದರೆ ನಮಗೆ ಕೊಂಗಳ್ಳಿ ಬೆಟ್ಟಕ್ಕೆ ಹೋಗ್ಬೋದು. ಸುಮಾರು 1 ಕಿಲೋಮೀಟರ್ ಅಂತರದಲ್ಲಿ ಕೊಂಗಳ್ಳಿ ಬೆಟ್ಟ ಇದೆ. ಸೊ ಕೊಂಗಳ್ಳಿ ಬೆಟ್ಟದಿಂದ ಮಲ್ಲಿಕಾರ್ಜುನ ಸ್ವಾಮಿಯವರು ಮಹಿಳಾ ಭಕ್ತಾದಿಗಳಿಗೆ ಇಂದು ದರ್ಶನ ಭಾಗ್ಯವನ್ನು ನೀಡ್ತಾರೆ ಅಂತಕ್ಕಂಥದ್ದು ವಾಡಿಕೆಯಾಗಿರ್ತದೆ. ಸೊ ಅದರಂತೆಯೇ ಕೊಂಗಳ್ಳಿ ಗ್ರಾಮಸ್ಥರು ಮತ್ತು
ಕೊಂಗಳಿ ಬೆಟ್ಟದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಪೂಜೆಯನ್ನು ಸಲ್ಲಿಸ್ತಕ್ಕಂಥ ತಮ್ಮಡಪ್ಪ ಅವರು ನಮಗೆ ಆಹ್ವಾನವನ್ನು ನೀಡಿರ್ತಾರೆ.